ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತಿನ ಏನೋ ಮಾತಾಡೋಕೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವಾಗ ಅಜ್ಜಿ ಊರಿಗೆ ಹೊರಟಿದ್ದೀವಿ. ಹಿಂದಿನ ವಿಡಿಯೋನಲ್ಲಿ ಹೇಳಿದ್ನಲ್ಲ, ಸೊ ಆಗಲೇ ಎಲ್ಲ ಊಟ ಮಾಡಿ ಮಲ್ಕೋಬಿಟ್ವಿ. ಟಿ ವಿ ರನ್ ಆಗ್ತಾ ಇದೆ ನಮ್ಮ ಮನೆಯಲ್ಲಿ. ಟಿ ವಿ ಸೌಂಡ್ ಅಣ್ಣ ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡ್ರಿ, ನಾವು ಅಪ್ಪ ಮೂವಿ ನೋಡ್ತಾವ್ರೆ. ಇವಾಗ ಅಜ್ಜಿ ಊರಿಗೆ ಹೊರಟಿದ್ದೀವಿ. ಅಷ್ಟು ಕೇಳಿಸಿದ್ರು, ವಾಲ್ಯೂಮ್ ಕಮ್ಮಿ ಮಾಡ್ರಿ. ನಾವು ಅಪ್ಪ ಯಾವುದೋ ಮೂವಿ ನೋಡ್ತಾ ಇದ್ರು, ಶಿವರಾಜ್ ಕುಮಾರ್ದು. ಸೊ ಇವಾಗ ಅಜ್ಜಿ ಊರಿಗೆ ಹೊರಟಿದ್ದೀವಿ. ನಮ್ಮ ಅಕ್ಕ ರೆಡಿ ಆಗ್ತಾ ಇದ್ದಾರೆ, ನಮ್ಮ ಅಕ್ಕನೂ ಬರ್ತಾರಂತೆ. ಮನು ಇಲ್ಲಿ ಕೂತಿದ್ದಾರೆ. ಊಟ ಮಾಡ್ಕೊಂಡು ಮಲ್ಕೊಬಿಟ್ಟಿದ್ವಿ. ಇವಾಗ ಎದ್ದು ಹೊರಟಿದ್ವಿ. ಪಾಪ ಮನು ಊರಿಗೆ ಬಂದಾಗಿಂದ ಸರಿಯಾಗಿ ಕಾಫಿ ಸಿಗ್ತಾ ಇಲ್ಲ. ಯಾಕೆ ಅಂದರೆ ಬ್ರೂ ಇಲ್ಲಿ 2 ರೂಪೀಸ್ ಬ್ರೂ ಶಾಶೆಟ್ಸ್ ಅಷ್ಟೇ ಸಿಗೋದು. ನಾವಲ್ಲಿ ಬೆಂಗಳೂರಲ್ಲಿ 3 ರೂಪೀಸ್ ತಗೊಂತೀವಿ. ಆ 2 ರೂಪೀಸ್ ಶಾಶೆಟಲ್ಲಿ ಏನು ಗೊತ್ತಾ, ಇಷ್ಟಿಷ್ಟೇ ಪೌಡ್ರ್ ಹಾಕಿರ್ತಾನೆ. ಇರೋದೇ ಇಲ್ಲ ಪೌಡ್ರು. 4 ಪ್ಯಾಕ್ ಹಾಕ್ಬೇಕು ಒಂದೇ ಸರಿಗೆ ಸ್ಟ್ರಾಂಗ್ ಕಾಫಿ ಮಾಡ್ಬೇಕಂದ್ರೆ. ಬೆಳಗ್ಗೆ ಅಪ್ಪ 50 ರೂಪೀಸಿಗೆ ತಂದಿದ್ದಾರಂತೆ. 3 ಸರಿ ಕಾಫಿ ಮಾಡಿ ಫುಲ್ ಖಾಲಿ ಆಗಿದೆ. ಬಾ ಹೋಗೋಣ ತರೋಣ ಅಂದ್ರೆ ಬರ್ತಾ ಇಲ್ಲ. ಹೋಗೋಣ ಹೆಂಗೆ? ಫೈನಲ್ ಕಾಲ್. ಬೇಡ ಬೇಡ. ಇವಾಗ ಅಜ್ಜಿ ಊರಿಗೆ ಹೋಗಿನೇ ಕಾಫಿ ಹೋಗ್ತಾ ಅಂದಿವೆ. ಬ್ರೂ ಶಾಶೆಟ್ಸ್ ತಗೊಂಡು ಹೋಗ್ಬೇಕು. ನಮ್ಮಮ್ಮ ಹೋಗಿ ತಗೊಂಡು ಬಾ ಅಂತ ಫೋರ್ಸ್ ಮಾಡ್ತಾವ್ರೆ. ಮನು ಬೇಡ ಅಂತವ್ರು. ಬೇಡ ಬಿಡಿ, ಯಾರು 2 ಸರಿ ಓಡಾಡ್ತಾರೆ. ಅಂತೂ ಇಂತೂ ಇಷ್ಟೊತ್ತಾಯ್ತು ನಾವು ಹೊರಡೋದು. 3:30 ರೆಡಿ ಆದ್ವಿ. ಇವಾಗ ಟೈಮ್ 5 ಗಂಟೆ. 5 ಗಂಟೆಗೆ ಹೊರಡ್ತೀವಿ. ಎಲ್ಲರೂ ರೆಡಿಯಾಗಿ ಒಬ್ಬರ ತಪ್ಪು ಒಬ್ರು. ಏನಕ್ಕೆ ಏನ ಸ್ಲಿಪ್ಪರ್ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಮಾಡ್ಕೊಂಡು ಹೊರಡೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ಹಂಗೆ ರಿವರ್ಸ್ ತಾತೀಯ, ಮುಂದೆ ಹೋಗ್ತಾ ಇರ್ತೀಯ? ಇಲ್ಲೇ ಕುತ್ಕೊಳ್ಬಿಡೋದಾ? ಅಕ್ಕಯ್ಯ ಮುಂದೆನೆ ಕುತ್ಕೋಕಯ್ಯ. ಮನು ರೈಟು, ಲೆಫ್ಟಿಗೆ ಬಾ. ಸ್ವಲ್ಪ ಲೆಫ್ಟು ಮನು, ಲೆಫ್ಟಿಗೆ ಬಾ. ನುಗ್ಗದ್ ನೋಡು, ಬೇಕು ಅಂತ ಹಿಂಗ್. ವಿಂಡೋ ತೆಗ್ದಿಲ್ವಾ? ಹೌದಾ? ಭಯ ನೋಡು, ಡೈರೆಕ್ಷನ್ ಕೊಡೋದಲ್ದಲ್ಲೇ. ಹೋಗ್ಲಿ ಹಿಂಗ್ ತಗೋ. ಯಾರು ಇಲ್ಲಿ ಬರ್ತಾ ಇಲ್ಲ, ಬಾ ಹೋಗೋಣ. ಅವ್ನು ಬರ್ತಾ ಇರೋದೇ ಬೈಕಲ್ಲಿ. ತಡಿಯಪ್ಪ. ಆಯ್ತು ಹೋಗಪ್ಪ. ಟ್ರಿಪ್ಪಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲ ಗೌರ್ಮೆಂಟ್ ರಜೆಗಳು ಮುಗೀತಲ್ಲ, ಎಲ್ಲರೂ ಊರ್ ಕಡೆಯಿಂದ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದಾರೆ. ಬ್ಯಾಂಗ್ಳೂರ್ ರೋಡು ಫುಲ್ ಬ್ಯುಸಿ ಆಗೋಗಿದೆ ಇವತ್ತು. ಯೂಶುವಲಿ ಸಂಡೇಸ್ ಈವ್ನಿಂಗ್ ಗೊತ್ತಲ್ಲ, ನಾನು ಲಾಸ್ಟ್ ಟೈಮ್ ಊರಿಂದ ಬೆಂಗಳೂರಿಗೆ ಬರ್ತಾ ಏನೇನೆಲ್ಲ ಸರ್ಕಸ್ ಮಾಡ್ಕೊಂಡು ಕೊನೆಗೆ ಯಾವುದೋ ಒಂದು ಕ್ಯಾಬ್ ಹಿಡ್ಕೊಂಡು ಬಂದ್ವಲ್ಲ, ಆ ಥರ ಇವಾಗ ಇಲ್ಲಂತೂ ನೋಡೋಕ್ಕಾಗಲ್ಲ ಅನ್ಸುತ್ತೆ. ಇವತ್ತು ನಾಳೆನೂ ಕ್ರೌಡ್ ಇರತ್ತೆ. ಬಸ್ಸಿಗೆ ಹೆಂಗೆ ನುಗ್ತಿರ್ತಾರೆ ಜನ ಅಂದರೆ ಅಲ್ಲಿ ನೋಡಿ, ನಿಲ್ಲಕ್ಕೂ ಜಾಗ ಇರಲ್ವೇ. ಕೈ ಹಾಕ್ಬಿಟ್ಟು ಹೊಂಟೋದ. ಇದು ನಮ್ಮ ಊರ ವೀಕೆಂಡ್ ಪರಿಸ್ಥಿತಿ. ಹಾಗಾಗಿ ಊರಿಗೆ ಬಸ್ಸಲ್ಲಿ ಬರೋದು, ಅದರಲ್ಲೂ ಸ್ವಲ್ಪ ಈ ಲೇಡೀಸಿಗೆ ಫ್ರೀ ಮಾಡಿದ ಮೇಲೆ ಬಸ್ಸಲ್ಲಿ ಓಡಾಡೋದಂತೂ ಬಹಳ ಕಷ್ಟ. ಹೋಗ್ತಾ ಇರೋದು ಲಕ್ಷ್ಮೀಪುರ ಅಂತ ನಮ್ಮ ಅಜ್ಜಿ ಊರು. ಅಂದ್ರೆ ನಾನು ಹುಟ್ಟಿದ್ದು ಊರು, ನಮ್ಮಮ್ಮನ ಊರು, ನಮ್ಮಮ್ಮನ ತವರೂರು. ನಿಮ್ಗೆಲ್ರಿಗೂ ನಮ್ಮ ಅಜ್ಜಿ ಊರು ತೋರಿಸ್ತೀನಿ. ಮನು ಬೆಟ್ಟಕ್ಕೆ ಹೋಗ್ತೀವಾ? ಹೋಗ್ಬೇಕು ಅಂತ ಅನ್ಕೊಂಡಿದ್ದು ಬೆಳಗ್ಗೆಯಿಂದ. 5 ಗಂಟೆ ಆಗಿದೆ. ಈಗ ಆಕ್ಚುಲ್ ಆಗಿ ಹೋಗಕ್ ಚೆನ್ನಾಗಿರುತ್ತೆ, ಬಿಸಿಲಿರಲ್ಲ ಅಷ್ಟು. ಇದಕ್ಕೋಸ್ಕರನೇ ನಾವು ಸಂಜೆ ಹೋಗೋಣ ಅನ್ಕೊಂಡಿದ್ದು. ಟೈಮ್ ಆದರೆ ಬೆಟ್ಟದ ಮೇಲೆ ಹೋಗಿ ತೋರಿಸ್ತೀನಿ. ನಮ್ಮ ಅಜ್ಜಿ ಊರಲ್ಲಿ ಬೆಟ್ಟ ಇದೆ, ಬೆಟ್ಟದ ಕೆಳಗಡೆನೆ ನಮ್ಮನೆ ಇದೆ. ಸೊ ಇವಾಗ ಬಂದ್ವಿ ನಮ್ಮ ಅಜ್ಜಿ ಊರಿಗೆ. ಇದೆ ನಮ್ಮ ಅಜ್ಜಿ ಊರು. ನೋಡಿ, ಒಂದು ಗ್ಲಿಮ್ಸ್ ತೋರಿಸ್ತೀನಿ. ಇದು ಎಂಟ್ರೆನ್ಸು. ಹಿಂಗೆ ಬಂದ ತಕ್ಷಣ ತುಂಬ ಮನೆಗಳೆಲ್ಲ ಏನಿಲ್ಲ, ಇಷ್ಟೇ ಮನೆಗಳು. ಸೊ ಇದು ನಮ್ಮ ರಿಲೇಟಿವ್ ಮನೆ. ಇಲ್ಲಿ ಹೋಗಿ ಹಂಗೆ ಹೋದ್ರೆ ನಮ್ಮ ಮಾಮನ ಮನೆ ಇದೆ. ಇದು ರೀಸೆಂಟಾಗಿ ಒಂದು 15 ಇಯರ್ಸ್ ಆಗಿದೆ ಅಷ್ಟೇ ಈ ಮನೆ ಕಟ್ಟಿ. ಬಟ್ ನಮ್ಮದು ಹಳೇ ಮನೆ ಆ ಕಡೆ ಇದೆ, ಬೆಟ್ಟದ ಕೆಳಗಡೆ. ಅದು ತೋರಿಸ್ತೀನಿ, ಬೆಟ್ಟದ ಮೇಲೆ ಹೋದಾಗ ಕಾಣುತ್ತೆ. ಸದ್ಯಕ್ಕೆ ಇವಾಗ ನಮ್ಮ ಮಾಮನ ಮನೆಗೆ ಹೊರಟಿದ್ದೀವಿ. ಬೆಂಗಳೂರಿಂದ ನೆನ್ನೆ ನೈಟು. ಹೆಂಗಿದ್ದೀರಾ? ನೋವೆಲ್ಲ ಹೌದಾ? ಏನು ಮೇಡಮ್ ಅವರು ಯಾವಾಗ ಬಂದ್ರಿ ಹಾಸ್ಟ್ಲಿಂದ? ಮೊನ್ನೆ. ಪ್ರೊಟೆಕ್ಷನ್ ಜಾಸ್ತಿ ಇವಾಗ ಇಳಿಸಿರೋದು. ಅದ್ರಲ್ಲಿ ಒಂದು ಪ್ರೊಟೆಕ್ಷನ್ ಇಷ್ಟು ಸೈಜ್ ಆಗೋವರೆಗೂ. ಆಮೇಲೆ ನಾವು ಸೇರ್ಸಲ್ಲ, ಅವರೇ ಕುಕ್ಕಿ ಆಚೆ ಕಳಿಸ್ತಾರೆ ಮರಿನ, ಇಂಡಿಪೆಂಡೆಂಟ್ ಆಗಿ ಅಂತ. ದೊಡ್ಡವಾಗ ತನಕ ಹತ್ರ ಹೋಗು. ಏಯ್ ಸುಮ್ನಿರ್, ಕಚ್ಚತ್ತೆ. ಕಚ್ಚಲ್ವಾ? ಮರಿ ಹಿಡ್ಕೊಂಡ್ರೆ ಕಚ್ಚಲ್ವಾ? ಹಿಡ್ಕೊ, ಇಲ್ಲಿ ಹಿಡ್ಕೊಂತೀನಿ ನಾನು. ನೋಡಂತಡಿರಿ, ಹಿಡ್ಕತ್ತೀನಿ. ಕಚ್ಚಲ್ಲ ತಾನೇ ಕೋಳಿ? ಕಚ್ಚಿದ್ರೆ ನೋಡೋಣ, ಹಿಡ್ಕೊ ಫಸ್ಟ್. ಏನು ಕುಕ್ಕಲ್ಲ, ಹಿಡ್ಕೊಳಪ್ಪ. ನಿನ್ ಕೈಗೆ ಸಿಕ್ಬಿಟ್ರೆ
ಕುತ್ಕೋ ಸುಮ್ಮನೆ ಹಂಗೆ ಹತ್ರಕ್ಕೆ ಬಂದಾಗ ಹಂಗೆ ಬೈಕ್ ಅಂತ ಬಾಚ್ಕೊ. ಅದೇ ಕೂತ್ಬಿಟ್ರೆ ಸುಮ್ಮನೆ ಕುತ್ಕೊಳ್ಳೆ, ಅವ್ರು ಹಂಗೆ ತಿನ್ಕೊಂಡು ಮುಂದೆ ಕೂತ್ಕೊಂಡು ಅವಾಗ ಇಡ್ಕೊ. ಅಮ್ಮ ನೋಡಿ ಹೆಂಗೆ ಸಿಗ್ನಲ್ ಕೊಡ್ತೈತೆ. ಅದೇ ಅಮ್ಮನ ಸಿಗ್ನಲ್ ಅದು. ನಡ್ರಿ ಹೊತ್ತಾಗೆ ಯಾರೋ ಬಂದವ್ರು ಇಡ್ಕೊತಾರೆ ಅಂತ. ಬಾ ಹಿಡಿಯಲ್ಲ, ಅದು ನಿನ್ನ ಕೈನಲ್ಲಿ ಆಗಲ್ಲ. ಅದು ಕರ್ಕೊಂಡೆ ಹೋಗ್ಬಿಡ್ತಲ್ಲ ಅದು. ಗೊತ್ತಾಗೋಯ್ತು ಯಾರೋ ಕೇಡಿ ಬಂದಿರೋದು ಅಂತ. ಕೇಡಿ ಅಷ್ಟರಲ್ಲಿ ಬೆಟ್ಟದ ಮೇಲೆ ಹೋಗಿ ಬಂದ್ಬಿಡೋಣ ಅನ್ಕೊಂಡು ಹೊರಟಿದ್ದೀವಿ. ಬರ್ತೀಯ ವರ್ಷ? ಎಲ್ಲೋದ್ಲೋಳು? ಬೆಟ್ಟದ ಮೇಲೆ ಹೋಗ್ಬಿಟ್ಟು ಬರ್ತೀವಿ ಮಮ್ಮ. ದಿವ್ಯಾ ಬರೋ ಅಷ್ಟೊತ್ತಿಗೆ ನಾನು ಬರ್ಲಾ? ತುಂಬಾ ಚಿಕ್ಕದಾಯ್ತು ಸೈಕಲ್. ಬಾಯ್ಲಿ ತಾಂಡ್ ಬಾಯ್ಲಿ ಪಂಚು ಪಂಚು ಅವಳು ನಿಲ್ಸಕ್ಕೆ ಬತ್ತಾಯಿಲ್ಲ. ತುಂಬಾ ಸಣ್ಣದಾಯ್ತು ಅಲ್ವಾ ಮನು ಟೈರು? ಸಿಕ್ಕಾಬಟ್ಟೆ. ಈ ಟೈರ್ ತಡಿಯತ್ತ ನೀನ್ ಬಾರನ್ನ? ಇಷ್ಟು ಸಣ್ಣ ಟೈರ್ ತಗೊಂಡ್ರೆ ನೀನು ಎಲ್ಲಿಂದ ತಂದವ್ ನೀ ಸೈಕಲ್ನವನು? ಯಾರ್ದೋ ಎತ್ತಾಕೊಂಡು ಬಂದವನೆ. ವಾಟರ್ ಬಾಟ್ಲು ಬೇರೆ ಇಟ್ಟೋರ್ ಪಪ್ಪ. ಅದ್ರಲ್ಲಿ ರಾಣಿರು ಇವರೆಲ್ಲ ಒಂದೊಂದು ರೌಂಡು ಒಬ್ರಾದ್ಮೇಲೆ ಒಬ್ರು. ಎಲ್ಲ ತಂದೆ ಸೈಕಲ್ನ? ಎಲ್ಲಿ ತಂದೆ? ನಿನ್ನ ಅಜ್ಜಿ ಬಾಯಿ ಅಂಗಡಿಲಿ ತಂದಂತೆ ಇವನು. ಸೊ ಈಗ ಊರ್ ಎಂಟ್ರಿ ಆದ ತಕ್ಷಣ ನಾವು ಹಿಂಗೆ ಬರ್ಬೇಕಾಗತ್ತೆ ನಮ್ಮ ಹಳೆ ಮನೆಗೆ. ಈಗೆಲ್ಲ ಊರು ಚೇಂಜ್ ಆಗೋಗಿದೆ. ಮೊದಲು ಈ ಮನೆಗಳೆಲ್ಲ ಇರಲಿಲ್ಲ, ಅಲ್ಲೊಂದು ಇಲ್ಲೊಂದು ಇರ್ತಾ ಇತ್ತು. ಬಟ್ ಈಗ ಬಂದೆ ಅಕ್ಕ. ಚೆನ್ನಾಗಿದ್ದೀರಾ? ಅಜ್ಜಿ ಊರಿಗೆ ನಾವು ಬರೋದೇ ಅಪರೂಪ ಅಲ್ಲ, ಹಂಗಾಗಿ ಸಿಕ್ತಾಗ ಎಲ್ಲರೂ ಮಾತಾಡಿಸ್ತಾ ಇರ್ತಾರೆ. ಅದು ನನಗೆ ಒಂಥರ ಅಪರೂಪಕ್ಕೆ ಮಾತಾಡಿಸ್ತಾ. ಅವ್ರನ್ನ ಆಂಟಿ ಅನ್ಬೇಕಾ ಅಕ್ಕ ಅನ್ಬೇಕಾ? ನಾನು ಸಣ್ಣದ್ರಲ್ಲಿದ್ದಾಗ ಏನಂತ ಕರಿತಾ ಇದ್ದೆ ಅವ್ರನ್ನ ಮರ್ತೇ ಹೋಗಿದೆ ನಾನು. ಇದು ನಮ್ಮ ಮನೆ, ಎಲ್ಲ ಬಿದ್ದೋಗಿದೆ. ಬಾಮನ್ನು ಹತ್ರ ಔಟ್ ಬರೋಣ. ಇಲ್ಲಿ ಎಷ್ಟು ಆಟ ಆಡ್ತಾ ಇದ್ವಿ ಗೊತ್ತಾ? ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ಬೆಟ್ಟ. ಇಲ್ಲಿ ನೋಡಿ, ಇದೆ ಬೆಟ್ಟದ ಸ್ಟಾರ್ಟಿಂಗ್ ಪಾಯಿಂಟ್. ಇದು ಇಲ್ಲಿಂದ ಸ್ಟಾರ್ಟ್ ಆಗಿ ಹಿಂಗೆ ಮೇಲೆ ಹೋಗುತ್ತೆ. ಇದೇ ನಮ್ಮ ಮನೆ. ತುಂಬಾ ದೊಡ್ಡದಿತ್ತು ಇದು ಮನೆ ಮನು. ಹಿಂಗು ದೊಡ್ಡದಿತ್ತು. ಈ ಎಂಡಿಂದ ಆ ಎಂಡ್ ತನಕ ಇತ್ತು. ಈಗ ಇದ್ರಲ್ಲಿ ಯಾರು ಇಲ್ಲ. ಅದು ಗೋಡೌನ್ ತರ ಮಾಡೋರು ಎಲ್ಲ ಬಿದ್ದೋಗಿದೆಯಲ್ಲ. ಯಾರು ಮಾಡಿರೋದು ಗೋಡೌನ್? ಶಿವಣ್ಣ ಮಾಮಂದು. ಇದು ಶಿವಣ್ಣ ಮಾಮನ್ ಪೋರ್ಷನ್. ಈ ಕಡೆ ನಂದು ಸೆಕೆಂಡ್ ಮಾಮ ನಾರಾಯಣ ಮಾಮನ್ ಪೋರ್ಷನ್. ಸೊ ಇವಾಗ ಇದನ್ನ ಗೋಡೌನ್ ತರ ಯೂಸ್ ಮಾಡ್ತವ್ರೆ. ಇದೊಂದು ಕೊಟ್ಟಿಗೆ ಹಸು ಕಟ್ಟೋದಿಕ್ಕೆ. ಅದಾದ್ಮೇಲೆ ಇಲ್ಲಿಂದ ಹೋಗೋಣ ಬೆಟ್ಟದ ಮೇಲೆ. ಇಲ್ಲಿ ಒಂದು ಬೆಂಚ್ ಕಲ್ಲಿತ್ತು, ಅವಾಗ ಇದ್ರ ಮೇಲೆ ಕುತ್ಕೊಂಡು ಆಟ ಆಡೋವು. ಸಮ್ಮರ್ ಅಲ್ಲಿ ಎಲ್ರು ಇಲ್ಲಿ ಚಾಪೆ ಹಾಕೊಂಡು ಕುತ್ಕೊಳ್ಳೋವು. ಎಲ್ರು ಸೇರೋವಲ್ಲ, ಇಲ್ಲಿ ಚಾಪೆ ಹಾಕೊಂಡು ಕುತ್ಕೊಂಡು ಆಟ ಆಡೋವು. ನೈಟ್ 11 o'clock 11:30 ಟೈಮಿಂಗ್ಸೇ ಇರ್ತಾ ಇರ್ಲಿಲ್ಲ, ಅಷ್ಟು ಆಟ ಆಡ್ತಾ ಇದ್ವಿ. ಇಷ್ಟಿರತ್ತೆ ನೋಡಿ. ಇದು ಒಂಥರ ಮಲ್ಟಿಪರ್ಪಸ್ ಬೆಟ್ಟದ ತರ. ಎಲ್ಲಾ ತರನು ಉಪಯೋಗಿಸ್ಕೊಂತಾರೆ. ರಾಗಿ ಎಲ್ಲ ಇಲ್ಲೇ ಬಡಿತಾ ಇದ್ದಾರೆ. ಎಲ್ಲ ಇಲ್ಲೇ ಸುತ್ತ ನೋಡಿದ್ರೆ ಎಲ್ರು ಮೆದೆಗಳು ಹಾಕೊಂಡಿರ್ತಾರೆ. ರಾಗಿ ಬಡಿತಾ ಇದ್ದಾರೆ. ಸಂಕ್ರಾಂತಿ ಟೈಮ್ ಅಲ್ಲ, ಇನ್ನೇನು ಇದು ಮುಗಿಯತ್ತಲ್ಲ ಕ್ರಾಪಿಂಗ್ ಟೈಮ್. ಇಲ್ಲಿಂದ ಅಷ್ಟು ಹತ್ಬೇಕು. ಅಲ್ಲೊಂದು ನವಿಲಿದೆ, ಬಟ್ ಕಾಣಿಸಲ್ಲ, ತುಂಬ ದೂರ ಇದೆ, ಕ್ಯಾಮ್ರಾ ಕಣ್ಣಿಗೆ ಸಿಗಲ್ಲ. ಅದೇ ದೇವಸ್ಥಾನ, ಗಾಡಿಯಲ್ಲೂ ಹೋಗ್ಬೋದು. ಅವ್ರು ಹೋಗ್ತಾ ಇದ್ದಾರೆ ನೋಡಿ. ಇದು ಚಿಕ್ಕ ಕಲ್ಯಾಣಿ. ಈ ಕಲ್ಯಾಣಿಯಿಂದ ಇಳ್ದು ಆ ಕಡೆ ಹೋದ್ರೆ ಅಲ್ಲಿ ಆಂಜನೇಯಂದು ಪಾದ ಇದೆ. ನಾನು ಕಂಪ್ಲೀಟ್ ಡಿಟೇಲ್ಡ್ ವಿಡಿಯೋ ಮಾಡಿದ್ದೀನಲ್ಲ, ಆ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ. ಯಾಕಂದರೆ ಬೆಟ್ಟನ ಕಂಪ್ಲೀಟ್ ಪುನಃ ಎಕ್ಸ್ಪ್ಲೈನ್ ಮಾಡಲ್ಲ. ಕಂಪ್ಲೀಟ್ ಬೆಟ್ಟದೇ ಒಂದು ಟೂರ್ ಮಾಡಿ ವಿಡಿಯೋ ಮಾಡಿದ್ದೀನಿ, ಹಂಗಾಗಿ ಬೇಡ ಪದೇ ಪದೇ ಅದೇ ಟಾಪಿಕ್ಸ್ ಅಂತ ಮಾಡ್ತಾ ಇಲ್ಲ. ಕಲ್ಯಾಣಿಲಿ ನೀರೇ ಇಲ್ಲ ಮನು. ಮಳೆ ಟೈಮ್ ಬಂದರೆ ತುಂಬತ್ತೆ, ಸೊ ಇಲ್ಲ ಅಂದರೆ ಇಲ್ಲ. ಇದು ಬಿಟ್ಟರೆ ಕೆಳಗಡೆ ಒಂದು ದೊಡ್ಡ ಕಲ್ಯಾಣಿ ಇದೆ. ಅಲ್ಲಿ ಬಿಟ್ಟರೆ ಕಾಲೇಜ್ ಸ್ಟೂಡೆಂಟ್ಸ್ಗಳು ವೀಕೆಂಡ್ಸಲ್ಲಿ ಬರ್ತಾರೆ ಇಲ್ಲಿ, ಎಲ್ಲ ಗ್ರೂಪ್ ಆಗಿ ಟೈಮ್ ಪಾಸಿಗೆ. ಹಾಗೆ ಅಲ್ಲಿ ಒಬ್ಬರು ಬಂದು ಹೋಗ್ತಾ ಇದ್ದಾರಲ್ಲಿ. ಮನು, ಈ ಗಿಡ ನೋಡು ಮನು, ಹೆಂಗಿದೆ ಡಿಫ್ರೆಂಟ್ ಆಗಿ. ಲೈಫಲ್ಲೇ ನಾನು ನೋಡಿಲ್ಲ ನೋಡಿ, ಎಷ್ಟು ದೊಡ್ಡ ಕ್ಯಾಕ್ಟಸ್. ಇಷ್ಟು ದೊಡ್ಡದಿದೆ, ಭಯಂಕರ ದೊಡ್ಡ. ಇಷ್ಟು ದೊಡ್ಡ ಕ್ಯಾಕ್ಟಸ್ ನಾನು ನೋಡೇ ಇಲ್ಲ. ಇದು ಕ್ಯಾಕ್ಟಸೇ ಅನ್ಕೊಂತೀನಿ, ಕ್ಯಾಕ್ಟಸೇ ಇದು. ಇಷ್ಟು ದೊಡ್ಡದು ನೋಡೇ ಇಲ್ಲ. ಅಲ್ಲೂ ಒಂದು ನೋಡಿದೆ. ಬೆಟ್ಟ ತುಂಬಾ ಇದೆ. ಆ ಫ್ಲವರ್ ನೋಡು ಎಂತರ ಡಿಫ್ರೆಂಟ್ ಆಗಿ, ಎಷ್ಟು ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಇದು. ಹುಷಾರಪ್ಪ, ಇದು ಚುಚ್ಚಿಕೊಂಡ್ರೆ ಚುಚ್ಚತ್ತೆ, ಫುಲ್ ಮುಳ್ಳು ಇದು. ಇಷ್ಟೊತ್ತು ಇಲ್ಲಿ ಕೂತ್ಕೊಂಡು ಟೈಮ್ ಲ್ಯಾಪ್ಸ್ ತಗೊಳ್ಳೋಣ ಅಂತ ಟ್ರೈ ಮಾಡ್ತಾ ಇದ್ವಿ ಸನ್ಸೆಟ್ದು. ಬಟ್ ನಾವು ಅನ್ಕೊಂಡಂಗೆ ಬಂದಿದೆಯೋ ಏನೋ ಗೊತ್ತಿಲ್ಲ. ನಾವು ಈ ಕ್ಯಾಮ್ರಾದಲ್ಲಿ ಇದೇ ಫಸ್ಟ್ ಅಲ್ಲ ಟ್ರೈ ಮಾಡಿದ್ದು, ಹಾಗಾಗಿ ಬಂದಿರತ್ತೆ ಅಂತೀಯ. ಬಂದಿಲ್ಲ, ಕ್ಲೌಡ್ಸೇ ಇಲ್ವಲ್ಲ. ಕ್ಲೌಡ್ಸ್ ಇಲ್ಲ, ಕ್ಲೌಡ್ಸ್ ಇದ್ದಿದ್ರೆ ಸಖತ್ತಾಗಿ ಬಂದಿರೋದು. ಅದೊಂಥರ ಈ ಥರ ಹೀಗೆ ಸೂರ್ಯ ಮುಳುಗೋ ಥರ ಚೆನ್ನಾಗಿರೋದು. ಬಟ್ ಏನು ಮಾಡೋಕ್ಕಾಗಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಜ್ಜಿ ಊರಿಗೆ ಬಂದಾಗ ಟ್ರೈ ಮಾಡೋಣ. ಅದೆಲ್ಲ ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ, ಅದೇನು ಮಾಡೋಕ್ಕಾಗಲ್ಲ. ನೋಡೋಣ.
ಇನ್ನೊಂದು ತೋರಿಸ್ಬೇಕು. ಮನು ಅವಾಗ್ಲಿಂದ ಒಂದು ವಿಷಯಕ್ಕೆ ಫುಲ್ ಖುಷಿ ಆಗ್ಬಿಟ್ಟವ್ರೆ. ಯಾರೋ ಮನು ಹೆಸರು ಕೆತ್ಬಿಟ್ಟವ್ರಂತೆ ಅಲ್ಲಿ MC ಅಂತ. ತೋರಿಸ್ಕೊಂಡು ಬನ್ನಿ, ತೋರಿಸ್ತೀನಿ. ಎದ್ದೇಳ್ಬೇಕು ಈಗ, ಕೆಳಗಡೆ ಕುತ್ಕೊಂಡ್ಬಿಟ್ಟಿದ್ದೀನಿ. ಕಾಲು ಅಮ್ಮ ಇಲ್ಲಿ ಕೂತ್ಕೊಂಡಿದ್ವಿ, ಕೆಳಗಡೆ ಕೂತವ್ರೆ. ತೋರಿಸ್ಕೊಂಡು ಬರ್ತೀನಿ. ಕೆಳಗಡೆ ನಮ್ಮ ಅಣ್ಣನ ಹೆಸರು, ನಮ್ಮ ಅಣ್ಣಂದಿರ ಹೆಸರು ಇದೆ, ಅದನ್ನು ತೋರಿಸ್ತೀನಿ. ಒಂಥರ ಶಾಸನದ ಮೇಲೆ ಬರ್ದಂಗೆ ಬೆಟ್ಟ ಇರೋ ತನಕನೂ ಹೆಸ್ರು ಅಳ್ಸೋಕ್ಕಾಗಲ್ಲ. ಇದಕ್ಕೆ ಮನು ಖುಷಿ ಆಗ್ತಾ ಇರೋದು, ನನ್ನ ಹೆಸರು ಬರೆದಿದ್ದಾರೆ ಯಾರೋ ಅಂತ. ಆಗಲಿಂದ ನೋಡ್ತಾ ಇದ್ದಾರೆ, ಇಡೀ ಬೆಟ್ಟ ಹುಡ್ಕು ನಿನ್ನ ಹೆಸರು ತೋರಿಸು ಎಲ್ಲಾದರೂ ಇದ್ದರೆ ಅಂತ. ನನ್ನ ಹೆಸರು ಖಂಡಿತ ಇಲ್ಲ. ಕಿಚ್ಚು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಆಗ್ತಾ ಇದೆ, ಸರ್ಕಲ್ ಆಗಿ ಫುಲ್ಲು ಎಲ್ಲೋ ಗೋಲ್ಡನ್ ಪ್ಲೇಟ್ ಥರ ಕಾಣಿಸ್ತಾ ಇದೆ. ಅಲ್ಲಿ ನೋಡಿ, ಝೂಮ್ ಮಾಡೋದು ಹೆಂಗೆ ಮನು? ಇದು ಅದ್ರಲ್ಲಿ ಝೂಮ್ ಇಲ್ಲ, ಝೂಮ್ ಆಗಲ್ಲ ಅಲ್ಲ. ಒಳ್ಳೆ ಗೋಲ್ಡನ್ ಪ್ಲೇಟ್. ಹಿಂಗೆ ನೋಡಿ ಮನು, ಇನ್ನು ಹಿಂಗೆ ಇಟ್ಕೊಂಬನು. ನಾನು ಹಾರ್ಟ್ ಕೊಡ್ತೀನಿ, ಸನ್ಗೊಂದು ಹಾರ್ಟ್ ಕೊಡ್ತಾ ಇದೆ. ಹೊಟ್ಟೆ ಕಿಚ್ಚು ಮನುಗೆ. ಒಂದು ಹಾರ್ಟ್ ಕೊಡ್ತಾ ಇದೆ ತಾನೇ ನಾನು. ಚೆನ್ನಾಗಿತ್ತು. ಈ ತರ ದ್ವಾರಗಳು ಚೆನ್ನಾಗಿ ಉದ್ದಕ್ಕೂ ಇದ್ದಾವೆ. ಮೇಲ್ಗಡೆನೂ ಇದೆ, ಅಲ್ಲಿ ಟೆಂಪಲ್ ಹತ್ರ ಇದೆ. ಬಿಟ್ಟರೆ ಇಲ್ಲಿ ಆಹಾ ನಡಿ. ಆಹಾ ಇದೇ ರೀತಿಯಲ್ಲಿ ಓ ವಿಷ್ಣುವರ್ಧನ್ ಅವ್ರು ನಿಂತಿದ್ದು. ರಾಮಾಚಾರಿ ಅದು ರಾಮಾಚಾರಿನಲ್ಲಿ ವಿಷ್ಣುವರ್ಧನ್ ಅಲ್ಲಿ ನಾಗರಹಾವು. ಅದರಲ್ಲೇ ಅವ್ರ ಹೆಸರು ರಾಮಾಚಾರಿ. ಗ್ಲಾಸ್ ಪೀಸ್ಗಳಿದೆ, ಹುಷಾರಾಗಿ ನೋಡ್ಕೊಂಡು ಓಡಾಡ್ಬೇಕಪ್ಪ, ಚುಚ್ಕೋಬಿಟ್ರೆ ಕಷ್ಟ ಕಾಲ್ಗೆ. ಅಲ್ಲಿರತ್ತೆ ನಮ್ಮ ತೋಟ. ಅದೆಲ್ಲ ನಿಮ್ದೇ ತೋಟ? ನಮ್ಮದೇ, ಎಲ್ಲ ನಮ್ದಲ್ಲ. ಊರ್ ಜನದೆಲ್ಲ ಇದೆ, ಮಧ್ಯದಲ್ಲಿ ನಮ್ದಿದೆ. ಅಲ್ಲಿದೆ ನೋಡಿ, ಅದು ನಮ್ಮನೆ. ಅಂದ್ರೆ ಈಗ ಇರೋ ಹೊಸ ಮನೆ. ಈ ಕಡೆ ಬಂದ್ರೆ ಹಳೆ ಮನೆಗೆ ಇದು ಕಾಣಲ್ಲ. ಇಲ್ಲಿ ಒಂದು ಗುಡಿ ಇದೆಯಲ್ಲ. ಸೊ ಇವಾಗ ಬ್ಯಾಕ್ ಟು ಹೋಮ್ ಅಂತ ಮನೆಗೆ ಹೋಗ್ತಾ ಇದ್ದೀವಿ. ಇದೊಂದು ಬೇಜಾರಾಗೋದೇನು ಗೊತ್ತಾ, ಕ್ಲೆನ್ಲಿನೆಸ್ ಮೇಂಟೈನ್ ಮಾಡಲ್ಲ. ಬರ್ತಾರೆ, ಎಣ್ಣೆ ಹೊಡಿತಾರೆ, ಎಣ್ಣೆ ಬಟ್ಟೆ ಎಲ್ಲೋಯ್ತದು, ಹಿಂಗ್ ಹಾಕ್ತಾರೆ, ಹೋಗ್ತಾರೆ. ನಾನು ನನ್ನ ಹೆಂಡತಿ ಎಲ್ಲಾನು ರೆಕಾರ್ಡ್ ಮಾಡ್ತೀಯ. ಇಲ್ಲಿ ನಮ್ಮ ಅಣ್ಣಂದಿರ ಹೆಸರಿದೆ, ಶಾಸನ ಕೆತ್ಬಿಟ್ಟವ್ರೆ. ನೋಡ್ದ ಮನು? ಬಾಯಿಲ್ ತೋರಿಸ್ತೀನಿ, ಬಾಯಿಲ್. ಲಾಸ್ಟ್ ಟೈಮ್ ತೋರಿಸಿದೆ ಅಲ್ವಾ. LS ಪ್ರದೀಪ, ಲಕ್ಷ್ಮೀಪುರ ಶಿವಣ್ಣ ಪ್ರದೀಪ, ನಮ್ಮ ದೊಡ್ಡ ಮಾಮನ ಮಗ. K ಉಮಾಶಂಕರ ನಮ್ಮ ಅಣ್ಣ. ಬೆಟ್ಟ ಇರೋ ತನಕ ಇವ್ರಿಬ್ರ ಹೆಸರು ಎಂಟ್ರೆನ್ಸ್ ಅಲ್ಲೇ ಇರಬೇಕು. ಇದು ಕೆತ್ತಿರೋದು ಎಷ್ಟು ವರ್ಷ ಆಗಿರ್ಬೋದು ಗೊತ್ತಾ? ಸುಮಾರು ಒಂದು 35 ವರ್ಷ ಅಂತೂ ಖಂಡಿತ ಆಗಿರುತ್ತೆ. ನಾವು ತೀರಾ ಸಣ್ಣವರು. ಇಲ್ಲಿಗೆ ನಮ್ಮ ಬೆಟ್ಟದ ಟೂರ್ ಮುಗೀತು. ಏನ್ ನೋಡ್ತಾ ಇದೀಯ ಮನು? ಅಯ್ಯೋ, ಈ ಬೆಟ್ಟ ತುಂಬಾ ಜನದ ಹೆಸರು ಸಿಗುತ್ತೆ. ಕಪಲ್ಸ್ಗಳ ಹೆಸರು ಜಾಸ್ತಿ ಸಿಗುತ್ತೆ. ಇದನ್ನ ಕೆತ್ತಿರೋದು ನಮ್ಮ ಅಣ್ಣದಿರ್ ಇಬ್ರು ಬಂದ್ಬಿಟ್ಟು, ಬಾರೋ ಅವ್ರೇನು ಹುಡುಗಿ ಹೆಸರು ಕೆತ್ಕೊಳ್ಳೋದು, ನಮ್ಮಿಬ್ರು ಹೆಸರು ಕೆತ್ತನ ಅಂತ ಒಟ್ಟಿಗೆ ಕೆತ್ತಿರೋದವ್ರು. ತೀರಾ ನಾವು ಸಣ್ಣವರಿದ್ದಾಗ ಈ ಬೆಟ್ಟನೇ ನಮ್ಗೆ ಒಂದು ಆಟ ಆಡೋದಕ್ಕೆ ಟಾಯ್ ಇದ್ದಂಗೆ. ಬೆಟ್ಟ ಹತ್ತು ಗೊತ್ತಾಯ್ತು, ತೆಂಗಿನ ಮರದ ಗರಿ ಬರತ್ತಲ್ಲ ಮನು, ತೆಂಗಿನ ಮರದ ಗರಿನ ಅಲ್ಲಿ ಹಾಕೊಳ್ಳೋವು. ಒಂದು 5 ಜನ ತೆಂಗಿನ ಮರದ ಗರಿ ಮೇಲೆ ಕುತ್ಕೊಳ್ಳೋವು. ಒಂದು 3 ಜನ ಹಿಡ್ಕೊಂಡು ಸರ್ರ ಅಂತ ಕೆಳಗಡೆ ಎಳ್ಕೊಂಡ್ ಬರೋರು. ಆಮೇಲೆ ರಿವರ್ಸ್ ಎತ್ಕೊಂಡು ಓಡೋಗು. ಎಳ್ಕೊಂಡ್ ಬಂದವ್ರು ವಾಪಸ್ ಕೂತ್ಕೊಂಡಿದ್ದವ್ರು ಎಳ್ಕೊಂಡ್ ಬರ್ಬೇಕು. ಅದೇ ನಮ್ದು ಇಡೀ ದಿನದ ಆಟ. ನಾವು ನಮ್ಮ ಮಗ ಕರ್ಕೊಂಡು ಹೋದ್ಮೇಲೆ ನಮ್ಮ ಮಗಿಗೆ ಏನೇನ್ ಬೇಕು ಎಲ್ಲಾನು ಬ್ಯಾಗಲ್ಲಿ ಇಟ್ಕೊಬಿಡ್ತೀವಿ ನಾವು. ನಿಜವಾಗ್ಲೂವೆ ತೆಗಿಯಪ್ಪ. ನಿಮಗ್ ಗೊತ್ತಿಲ್ಲ ನಮ್ಮ ಮಗ ಕರ್ಕೊಂಡು ಹೋಗಕ್ ನಾವ್ ಎಷ್ಟು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ. ತೆಗಿಯೋದು ಒಂದ್ ಕೈಯಲ್ಲಿ. ಆ ಜಿಪ್ಪು ಲಾಕ್ ಆಗ್ಬಿಟ್ಟದೆ, ತಡಿ ತೆಗಿತೀನಿ. ಅಯ್ಯೋ, ಯಾಕೆ ಹೇಳ್ತೀರಾ? ನಾವೇನ್ ತಗೊಂಡೋಗಿಲ್ಲ ಅಂದ್ರೂ ಇದು ತಗೊಂಡೋಗ್ಬೇಕು. ನಾವು ಊರಿಗೆ ಬಂದ್ರು ಅಷ್ಟೇ, ಹಾಲೊಂದು ಹಿಡ್ಕೊಂಡು ಬರಲ್ಲ, ಇವು ಹಿಡ್ಕೊಂಡು ಬರ್ತೀವಿ. ಹಿಡ್ಕೊಂಡೇ ಬಂದ್ಬಿಡ್ಬೇಕಿಲ್ಲ, ಇಲ್ಲಿ ಯಾರು ಕುಡಿಯಲ್ವಲ್ಲ. ನಮ್ಮ ಅಜ್ಜಿ ಊರಿಗೆ ಬಂದಿದ್ದು ಆಯ್ತು, ಎಲ್ರೂ ಮಾತಾಡ್ಸಿದ್ದಾಯ್ತು. ಇವಾಗ ಹೊರಟ್ವಿ ಊರಿಂದ. ಇನ್ನು ಅಲ್ಲಿ ನನ್ನ ಕಸಿನ್ಸು, ನಮ್ಮ ಅಕ್ಕ ಮತ್ತೆ ನನ್ನ ಕಸಿನ್ ಮಾತಾಡ್ಕೊಂಡು ನಿಂತಿದ್ದಾರೆ ಅಲ್ಲಿ. ಮನು ರೆಡಿಯಾಗಿ ಕಾಯ್ಕೊಂಡು ಕೂತವ್ರೆ. ಹೊರಡೋಣ. ಅವರಿಬ್ರದ್ದು ಇನ್ನೂ ಮಾತು ಮುಗ್ದಿಲ್ಲ. ಡೀಪ್ ಡಿಸ್ಕಷನಲ್ಲಿ ಅವರೇ, ಲಾಸ್ಟ್ ಮಿನಿಟ್ ಡಿಸ್ಕಷನಲ್ಲಿ.